ತಳಕಲ್ ಡ್ಯಾಮು 1964ದಲ್ಲಿ ಕಟ್ಟಿದ್ದು. ಆಮೇಲೆ ದೊಡ್ಡ ಡ್ಯಾಮ್ ಒಂದು ಮೇಲ್ಗಡೆ ಇದೆ, ಲಿಂಗನಮಕ್ಕಿ ಡ್ಯಾಮ್ ಅಂತ, ಅದು 40,000 ಎಕರೆ ಇದೆ. ಇದು 4,000 ಎಕರೆ. ಬ್ಯಾಕ್ ವಾಟರ್ ಟು ಬ್ಯಾಕ್ಲಿಂದ ನೀರು ಬಂದು ಈ ಡ್ಯಾಮಿಗೆ ಬರ್ತದೆ ನೀರು. ಇದ್ರ ಕೆಳಗಡೆನೇ ಜೋಗ್ ಫಾಲ್ಸ್. 2 ಕಿಲೋಮೀಟರ್ ಆದಮೇಲೆ ಜೋಗ್ ಫಾಲ್ಸ್ ಇದೆ. ನೀವು ರೋಡ್ ಲೆವ್ ಆದರೆ 7 ಕಿಲೋಮೀಟ್ರು. ಸೊ ಇದು ನೀರು ಎಲ್ಲ ಹೋಗ್ತದೆ ಅಂದರೆ, ಮುಂದೆ ಒಂದು 10 ಕಿಲೋಮೀಟರ್ ಆದಮೇಲೆ ಗೇರ್ ಸ್ವಲ್ಪ ಹೆವಿ ಸೈಟ್ ಅನ್ನೋ ಒಂದು ಪವರ್ ಹೌಸ್ ಇದೆ. ಅದು 1 ಕಿಲೋಮೀಟರ್ ಡೌನ್ದಲ್ಲಿ ಇದೆ. ಅದು 10 ಟರ್ಬೈನ್ಸ್ ತಿರುಗಿದಾಗ ಒಂದು 1035 ಮೆಗಾವಾಟ್ ಸಿಕ್ಕಿದೆ. ಅದು ಥ್ರೂ ಕರ್ನಾಟಕ 75% ಕರೆಂಟ್ ಅಲ್ಲಿಗೆ ಸಪ್ಲೈ ಆಗೋದು. ಮತ್ತು ಯಾರಿಗೆ ಅಲ್ಲಿ ಬಿಡಲ್ಲ, ಮಿನಿಸ್ಟರ್ ಬಂದರೂ ಬಿಡಲ್ಲ. ನಮ್ಮದು ಗೌರ್ಮೆಂಟ್ ಇದೆ ಅಂತ ಇಲ್ಲಿಗೆ ತೋರಿಸ್ತಾರೆ. ಸೊ ಡ್ಯಾಮಿನ ಹೈಟು 250 ಅಡಿ ಇದೆ. ನಾವು ನಿಂತಿದ್ದು ಇಲ್ಲಿ 236 ಅಡಿ, ಅಂದರೆ 14 ಫೀಟ್ ಗ್ಯಾಪ್ ಇದೆ ಅಲ್ಲ. 236, 14, 250 ಆಗಿಲ್ವಾ? ಥರ ನೋಡಿ ಸೀನ್ ಹೆಂಗೆ ಕಾಣಿಸ್ತದೆ ಅಂದ್ರೆ, ಅಂಡಮಾನ್ ನಿಕೋಬಾರ್ ನೋಡಿದಂಗೆ ಇವು ಬೆಟ್ಟಗಳು. ಒಂದು 30 ಗುಡ್ಡ ನೀರಲ್ಲಿ ಇದ್ದಾವೆ. ಈ ಕಡೆ ನೋಡಿ, ಈ ಸೈಡ್ ಅಷ್ಟೇ ಐಲ್ಯಾಂಡ್ ನೀರು ಒಳಗಡೆ ಇದ್ದಾವೆ. ಕೆಲವು ಐಲ್ಯಾಂಡದಲ್ಲಿ, ದೊಡ್ಡ ದೊಡ್ಡ ಐಲ್ಯಾಂಡದಲ್ಲಿ ಕಾಳಿಂಗ ಸರ್ಪ್ ಇದೆ. ಮೀನ್ಸ್ ಇಂಗ್ಲೀಷ್ನಲ್ಲಿ ಕಿಂಗ್ ಕೋಬ್ರಾ. ಅದು ಸ್ನೇಕ್ನ ತಿಂತದು. ಆಮೇಲೆ ತುಂಬ ದೊಡ್ಡ ದೊಡ್ಡ ಮೀನು ಇದಾವೆ. ಈ ಥರ ಅವು ಕಟ್ಲ, ಬಾಳೆ ಅಲ್ಲ, ಇಲ್ಲಿ ಬರಲ್ಲ, ಐಲ್ಯಾಂಡದಲ್ಲಿ ಇದ್ದಾವೆ. ಹಾಂ, ನೀವು ಹೆದರ್ಬೇಡಿ. ದುಡ್ಡು ಕಟ್ಟನ್ನು ಕಿಂಗ್ ಕೋಬ್ರಾ ಬೇಡ ಮತ್ತೆ. ಆಮೇಲೆ ನದಿ ಹುಟ್ಟಿದ್ದು ಸರಾವತಿ. ಇದು ಅಂಬು ತೀರ್ಥಹಳ್ಳಿ ಅಂತ ಒಂದು ಹಳ್ಳಿಯಲ್ಲಿ ಹುಟ್ಟಿದ್ದು. ಅಲ್ಲಿ ಲಿಂಗನಮಕ್ಕಿದು ರಿವರ್ ಬರೋದೇ ಅದು ಜೋಗ್ ಫಾಲ್ಸ್. ಲೀಕೇಜ್ ಆಗಿದೆ ನೀರು, ಮಾತ್ರ ಜೋಗ್ ಫಾಲ್ಸ್ ಹೋಗೋದು. ಅದು ರಾಜ, ರೋಕೆಟ್, ರೋಳಲ್, ರಾಣಿ, ಅದು 4 ಫಾಲ್ಸ್ ಒಂದಾಗಬೇಕಾದ್ರೆ ತುಂಬ ಮಳೆ ಬೀಳಬೇಕು. ಹೋದ ವರ್ಷ ಥರ ಮಳೆ ಬಿದ್ದರೆ ಅದೆಲ್ಲ ಮದುವೆ ಸುರುಗಿದಂಗೆ ಆಗ್ತಾಯಿದೆ ಅಲ್ವಾ. ಆಮೇಲೆ ಆ ಟೈಮಲ್ಲಿ ಏನೋ ರಾಮ ಸೀತಾ ವನವಾಸ ಮಾಡಬೇಕಾದ್ರೆ ಸೀತೆಗೆ ನೀರು ಬೇಕಾದಾಗ ಸೀತೆನ ಕಾಲು ಕಟ್ಕೊಂಡು ರಾಮಂದು ನಾನು ನೀರು ಬೇಕೇ ಬೇಕಾವಾಗ ರಾಮನಿಗೆ ಬೆಟ್ಟಗೆ ಬಾಣ ಹೊಡೆದ. ಅದೇ ಶರಾವತಿ ಅಂತ. ಶರ ಅಂದರೆ ಬಾಣ, ಶರಾವತಿ ಅಂತ ಹೆಸರು ಬಿತ್ತು. ಆಮೇಲೆ ಎಲ್ಲ ಪಕ್ಷಿ ದೊಡ್ಡ ಪ್ರಾಣಿನ ಇದರಲ್ಲಿ ಇರೋದು ಆಮೆ. ಆಮೆಗೆ ಮಾತ್ರ ಭಗವಂತ 400 ವರ್ಷ ಲೈಫ್ ಕೊಟ್ಟಿದ್ದಾನೆ. ಸದ್ಯಕ್ಕೆ ನನ್ನ ಪುಣ್ಯದ ಮನುಷ್ಯ ಕೊಟ್ಟಿಲ್ಲ, ಒಳ್ಳೇದಾಯ್ತು. ಇದು 2 ಡ್ಯಾಮ್ ನಂದು ಅಂತಿದ್ದ. ನೀರು ಇಷ್ಟೇ ಇರುತ್ತೆ. ಲಿಂಗನಮಕ್ಕಿ ಡ್ಯಾಮ್ ರಿಸರ್ವ್ ಆಗಿದೆ. ಟೋಟಲ್ 4,000 ಎಕರೆ, 4,000 ಎಕರೆ ಇದೆ. ಬಿಚ್ಚಿದು